ನಮಸ್ತೆ ಸರ್. ನಮಸ್ತೆ, ಹೇಳಿಪ್ಪ, ಏನಾಗಬೇಕು? ಸರ್, ಮತ್ತೆ ನಮ್ಮ ಅಪ್ಪವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಸರ್. ಇವಾಗ ಅವರು ನಮಗೆ ತುಂಬಾ ಮೋಸ ಮಾಡಿಬಿಟ್ಟಿದ್ದಾರೆ. ನಮ್ಮ ಅಮ್ಮನಿಗೂ ನಮಗೂ ತುಂಬ ಮೋಸ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಕಂಪ್ಲೇಂಟ್ ಕೊಡಬೇಕು ಸರ್. ಹೌದಾ? ಏನು ಮೋಸ ಆಗಿರೋದು, ಹೇಗಾಗಿರೋದು, ಯಾರ ಕಡೆಯಿಂದ ಆಗಿರೋದು, ಇದು ಹೇಗಾಗೈತೆ, ಏನಕ್ಕೆ ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಸರಿಯಾಗಿ ವಿವರಗಳು ಹೇಳ್ರಿ ಸರ್. ಇವಾಗ ನಮ್ಮ ಅಪ್ಪಯ್ಯ ಇನ್ನೊಂದು ಮದುವೆ ಆಗೈತೆ. ನಮ್ಮಪ್ಪ ಹಿಂಗೆ ಜಗಳ ಮಾಡ್ಕೊಂಡಿದ್ರು. ಹಿಂಗೆ ನಮ್ಮಮ್ಮ ಹೋಗಿ ಬೇರೆಯವ್ರ ಮನೆಗೆ ಹಿಂಗೆ ಬೇರೆ ಮನೆ ಮಾಡ್ಕೊಂಡಿದ್ರು. ನಮ್ಮ ತಂಗಿನೂ ನಮ್ಮಮ್ಮಯ್ಯ. ಅದಕ್ಕೇ ನಮ್ಮಪ್ಪಯ್ಯ ಮದುವೆ ಆಗ್ಬಿಟ್ಟೈತೆ. ಇವಾಗ ಮದುವೆ ಆಗಿ ಇನ್ನೊಬ್ರನ್ನ ಯಾರನ್ನ ಕರ್ಕೊಂಬಂದು ಇಟ್ಕೊಂಡೈತೆ. ನಾವಿಬ್ಬರು ಮಕ್ಕಳು, ನಾನು ನನ್ನ ತಂಗಿ ಇಬ್ಬರು ಇದ್ದೀವಿ. ನಾವಿಬ್ಬರು ಮಕ್ಕಳು ಸರ್. ನಾನು ಮನೆ ಮಗ. ಆ ಮನೆ ಒಳಗೆ ಹೋಗೋ ಅಧಿಕಾರ ಇಲ್ಲ ಅಂತ ಹೇಳಿ ನಮ್ಮಪ್ಪ ಇವಾಗ ನೀವು ಬರ್ಕೊಡ್ದು ಇಲ್ಲಿ ಬರ್ಕೊಡ್ದು ಅಂತ ಹೇಳಿ ನಮ್ಮಪ್ಪಯ್ಯ ನಮಗೆ ತುಂಬಾ ಇವಾಗ ಗಲಾಟೆ ಮಾಡ್ತೈತೆ. ನಮ್ಗೆ ಇವಾಗಿರೋ ಮನೆ ಹೊಲದಲ್ಲಿ ಮನೆಯಲ್ಲಿ ಪ್ರತಿಯೊಂದರಲ್ಲೂ ಭಾಗ ಬೇಕು ಸರ್. ನಮ್ಮ ಅಮ್ಮ ಇದ್ದಂಗೆ ಡೈವರ್ಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಹೆಂಗೆ ಮದುವೆ ಆಗಿ ಬೇರೆಯವ್ರನ್ನ ಕರ್ಕೊಂಬಂದು ಇಟ್ಕೊಂಡೈತೆ ಸರ್? ಹೆಂಗೆ ಕರ್ಕೊಂಬಂದು ಇಟ್ಕೊಂಡೈತೆ? ಅದು ಯಾಕೆ ಕರ್ಕೊಂಬಂದು ಇಟ್ಕೊಂಡೈತೆ ಸರ್? ಯಾವ ಕಾರಣಕ್ಕೆ ನಿಮ್ಮಪ್ಪ ಮತ್ತು ನಿಮ್ಮ ಅಮ್ಮನ ಮಧ್ಯೆ ಯಾಕೆ ಕಾರಣಕ್ಕೆ ಜಗಳ ಆಯಿತು? ಹಿಂಗೆ ಸರ್, ಮನೆಯ ಮೇಲೆ ಏನಾದರೂ ಒಂದು ಸಮಸ್ಯೆಗಳು ಇರ್ತವೆ. ಹಿಂಗೆ ಯಾರೋ ಒಬ್ಬರು ಪ್ರೀತಿ ವಿಶ್ವಾಸದಾಗೆ ತುಂಬ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತಿದ್ರು ಒಬ್ಬರು ಅಂಕಲ್ಲು. ಅದಕ್ಕೆ ನಮ್ಮಪ್ಪ ತಪ್ಪಾಗಿ ತಿಳ್ಕೊಬಿಡ್ತು ಸರ್. ತಪ್ಪಾಗಿ ತಿಳ್ಕೊಂಡು ಸುಮ್ಮನೆ ಸರ್, ಏನೂ ಇಲ್ಲ, ಸುಮ್ಮನೆ ತಪ್ಪಾಗಿ ತಿಳ್ಕೊಳ್ಳೋದು. ಸ್ವಲ್ಪ ಏನಾದರೂ ಕ್ಲೋಸಾಗಿ ಮಾತಾಡಿದ್ರೆ ನಮ್ಮ ಅಪ್ಪಗೆ ಸ್ವಲ್ಪ ಅನುಮಾನದ ಮನಸ್ಸು. ತಪ್ಪಾಗಿ ತಿಳ್ಕೊಂಡು ಈ ರೀತಿ ಮಾಡೈತೆ ಸರ್. ಸರ್, ನಾನಂತೂ ಬೋಲ್ ಅಯ್ಯಂದಿದ್ದೀನಿ ಸರ್, ಬೋಲ್ ಅಯ್ಯಂದಿದ್ದೀನಿ. ಎಷ್ಟು ಕಷ್ಟಪಟ್ಟು ನಾನಿವತ್ತು ನನ್ನ ಮಕ್ಕಳನ್ನ ಸಾಕಿದ್ದೀನಿ ಅಂತ ನಮಗೆ ಗೊತ್ತು ಸರ್. ಪ್ರತಿಯೊಂದರಲ್ಲೂ ನಾನು ಕಷ್ಟಪಟ್ಟಿದ್ದೀನಿ ಸರ್, ಕಷ್ಟಪಟ್ಟಿದ್ದೀನಿ. ಇವಾಗ ಅವರು ನಿಮಗೇನು ಹೇಳಿಲ್ಲ, ಏನು ಹೊಲ ಮನೇಲಿ ಭಾಗ ಕೊಟ್ಟಿಲ್ಲ, ಇನ್ನೊಬ್ರನ್ನ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ. ಅವ್ರನ್ನ ಮದುವೆ ಆಗಿದ್ದಾರೋ ಏನು ಸುಮ್ಮನೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾರೆ? ಅವ್ರು ಯಾರು ಅವ್ರನ್ನ ಯಾಕೆ ಕರ್ಕೊಂಬಂದಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಾಯ್ತಾ? ಹ್ಞೂ ಸರ್, ಅವರು ಇಬ್ಬರು ಹೆಣ್ಮಕ್ಳು ಇದ್ದಾರೆ. ಗಂಡಿಲ್ವಂತೆ, ಗಂಡ ಸತ್ತವ್ರಂತೆ. ಅವ್ರನ್ನ ಕರ್ಕೊಂಬಂದು ನಮ್ಮ ಮನೆಯಾಗ ಇಕ್ಕೊಂಡವ್ರೆ. ಅಲ್ಲ ಸರ್, ನಮಗೆ ಆ ಮನೆಯಾಗ ಭಾಗ ಇಲ್ಲ ಅಂದಮೇಲೆ ನೀವು ಈ ಮನೆಯಾಗ ಬರ್ಕೊಡ್ದು ಅಂತ ಹೇಳಿ ಅವರು ನಮಗೆ ಜಗಳ ಮಾಡ್ತಾಯಿದ್ದಾರೆ. ನಮ್ಮ ಅಪ್ಪ ಅವರು ಜಗಳ ಮಾಡ್ತಿರೋದ್ರಿಂದ ನಾವು ನಮ್ಮ ಅಮ್ಮ ನನ್ನ ತಂಗಿ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಹೇಳಿ ಸರ್? ಅದಕ್ಕೇ ನಾವು ಎಲ್ಲಿಗೆ ಹೋಗಬೇಕು, ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಬಂದಿದ್ದೀವಿ. ನಮಗಿಲ್ಲಾಂದರೆ ಆ ಮನೇಲಿ ಭಾಗ ಕೊಡಿಸಿ, ಇಲ್ಲಾಂದರೆ ಆ ಮನೆ ಒಳಗಡೆ ಇರೋದಕ್ಕೆ ಹೇಳ್ರಿ, ಇಲ್ಲ ನಾವು ಇರ್ತೀವಿ. ನಾವು ಏನಾದರೂ ಒಂದು ಡಿಸಿಷನ್ ತಗೋಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು ಅಂತ ಬಂದಿದ್ದೀವಿ ಸರ್. ನೀವು ಕಂಪ್ಲೇಂಟ್ ತಗೊಳ್ರಿ. ನಮಗೆ ಆ ಮನೆಯಾಗ ಭಾಗ ಕೊಡಿಸ್ರಿ, ಹೊಲ ಮನೆಯಾಗೆ ಎಲ್ಲ ಭಾಗ ಕೊಡಿಸ್ಬೇಕು ಸರ್. ಪಾತ್ರೆ ಸಾಮಾನಿಲ್ಲ, ಆಯ್ತು ಇಲ್ಲ. ನಾವು ಎಷ್ಟು ಕಷ್ಟಪಟ್ಟು ಹೊರಗೇನೆ ಕಂಡರ್ತಾಗ ಎರಡೆರಡು ಪಾತ್ರೆ ಇಸ್ಕೊಂಡು ಹೊರಗೆ ಮಾಡ್ಕೊಂಡು ಉಂಡಿದ್ದೀವಿ ಸಾ. ನಾವೆಷ್ಟು ಕಷ್ಟ ಬಿದ್ದಿದ್ದೀವಿ ಅಂತ ನಮಗೆ ಗೊತ್ತು. ನಾನು ನಮ್ಮಮ್ಮಯ್ಯ ಕೂಲಿ ಮಾಡಿದ್ದೀವಿ ಸಾ. ಅದಕ್ಕೇ ನಮಗೆ ಮನೆಯಾಗೆ ಭಾಗ ಕೊಡಿಸ್ರಿ. ಎರಡು ಕಡೆ ಕೈತೆ. ಇವಾಗ ಅಪ್ಪ ಯಾವರು ಬೇಕು, ನೀವು ಬೇಡ ಅಂತ ಹೇಳ್ತೈತೆ. ಬೇಡ ಅಂತ ಹೇಳೋರು ಕಾನೂನು ಪ್ರಕಾರ ಬೇರೆ ಹೋಗ್ಬೇಕು ಸಾ. ಹಿಂಗೆ ಮಾಡಬಾರ್ದು. ಮನೆ ಮಕ್ಕಳಾಗಿ ನಮ್ಗೆ ಮನೆ ಒಳಗೆ ಹೋಗೋ ಅಧಿಕಾರ ಇಲ್ಲ. ನಮಗೆ ಮನೆ ಒಳಗೆ ಬರಬೇಡ್ರಿ ಅಂತ ಹಿಡ್ಕೊಂಡು ಒಯ್ತೈತೆ ಸಾ ನಮ್ಮ ಅಪ್ಪಯ್ಯ. ಹೆಂಗೆ ಒಯ್ತೈತೆ? ನಾವೇನಾದರೂ ಮನೆಯಾಗೆ ಹೋಗಿದ್ದೀವಿ ಅಂದರೆ ಹಿಡ್ಕೊಂಡು ಒಯ್ದು ಬಿಡುತ್ತೆ. ನಿಮ್ದೇನು ತಪ್ಪಿಲ್ಲ. ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಅವರೇ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು ಸರ್, ನಾವು ಹಂಗೆ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಅನುಮಾನ ಪಟ್ಟೈತೆ ಅಯ್ಯಪ್ಪ. ಅನುಮಾನ ಪಟ್ಟು ಸುಮ್ಮನೆ ಹಿಂಗೆ ಮಾಡಿರೋದು ಸರ್. ನಮಗೆ ನೀವು ಭಾಗ ಕೊಡಿಸ್ರಿ ಸರ್. ಇವಾಗ ಯಮ್ಮನ ಕರ್ಕೊಂಬರೋಕ್ಕಾಗಿನ ನಮ್ಮ ಮೇಲೆ ಇಂಥದ್ದೆಲ್ಲ ನಾಟಕ ಮಾಡಿ ನಮ್ಮ ಮೇಲೆ ಇಲ್ಲೂ ಸಲ್ಲದೆಲ್ಲ ಆರೋಪ ಹೊರಿಸಿರೋದು ಅಯ್ಯಪ್ಪನೇ ಸರ್. ನಮ್ದಿದ್ರಾಗ ಏನು ತಪ್ಪಿಲ್ಲ ಸರ್. ಸರಿ, ಆಯಿತು. ಕಂಪ್ಲೇಂಟ್ ಕೊಟ್ಟೋಗಿ. ಕಂಪ್ಲೇಂಟ್ ಬರೆದುಬಿಟ್ಟು ಒಂದು ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟು ಕೊಟ್ಟು ಹೋಗಿ. ಬರ್ತೀವಿ, ಎಲ್ಲ ಎನ್ಕ್ವೈರಿ ಮಾಡ್ತೀವಿ, ಬರ್ತೀವಿ, ಹೋಗಿ. ಸರ್, ನಮಗೆ ಮನೆ ಇಲ್ಲ, ಮಟ್ಟಿ ಇಲ್ಲ, ಇವಾಗ ನಮ್ಗೆ ಇರೋಕ್ಕೆ ಜಾಗ ಇಲ್ಲ. ಆದಷ್ಟು ಬೇಗ ಬಂದು ನೀವು ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ನಾವು ಹೊರಗೇನೆ ನಾನು ದುಡಿಯೋಕ್ಕಂತ ಹೋಗಿದ್ದೀನಿ. ನಮ್ಮಮ್ಮನೂ ನನ್ನ ತಂಗಿ ಇಬ್ಬರು ಹೊರಗೆ ಇದ್ದಾರೆ ಸರ್. ಇಬ್ಬರು ಹೊರಗೆ ಇದ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಇವತ್ತು ಅಂದರೆ ನಿಜವಾಗ್ಲೂ ತುಂಬ ಕಷ್ಟಪಡ್ತಾ ಇದ್ದಾರೆ ಸರ್. ನನ್ನ ಮಮ್ಮನೂ ನನ್ನ ತಂಗಿ ಇವತ್ತು ಹೇಳ್ಬಾರ್ದು, ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಅಂಥದ್ರಾಗೆ ಇವತ್ತು ನೀವು ಬೇಗ ಬಂದು ನಮಗೆ ನ್ಯಾಯ ಕೊಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್. ಸರಿ, ಆಯಿತು, ಬರ್ತೀನಿ. ಖಂಡಿತ ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ. ನೀವು ಏನು ಮನೆ ಕೊಡಿಸ್ಬೇಕು ನಮಗೆ ಅಂತ ಹೇಳ್ತಾ ಇದ್ದೀರಾ. ಬರ್ತೀವಿ, ಎಲ್ಲ ಎನ್ಕ್ವೈರಿ ಮಾಡ್ತೀವಿ. ನೀವೆಂಥವ್ರು, ಅವರೆಂಥವ್ರು, ಏನು ಹೆಸ್ರು? ಅವ್ರ ಹೆಸರು ಸುರೇಂದ್ರಪ್ಪ ಅಂತ ಹೇಳಿ ಸಾ. ಬರ್ತೀವಿ. ಸುರೇಂದ್ರಪ್ಪ ಎಂಥವ್ರು? ನಿಮ್ಮ ಹೆಸ್ರೇನು? ಶಶಿಕಲಾ ಸರ್, ನಮ್ಮ ಅಮ್ಮನ ಹೆಸರು. ಬರ್ತೀವಿ.
ಬಂದುಬಿಟ್ಟು ಶಶಿಕಲಾ ಸುರೇಂದ್ರಪ್ಪ ಅವರು ಇಬ್ಬರು ಎಂಥವರು, ಯಾರ್ದು ಇದ್ರಲ್ಲಿ ತಪ್ಪೈತೆ ಅಂತ ಸ್ವಲ್ಪ ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಯಾರ್ದು ಇದ್ರಲ್ಲಿ ತಪ್ಪಿದೆ, ಯಾರ್ದು ಇದರಲ್ಲಿ ಎಲ್ಲ ಯಾರು ತಿದ್ಕೊಂಡು ನಡಿಬೇಕು, ಯಾರಿಂದ ತಪ್ಪಾಗೈತೆ ಎಲ್ಲ ಎನ್ಕ್ವೈರಿ ಮಾಡ್ತೀವಿ. ಯಾರಿಂದ ತಪ್ಪಾಗೈತೆ ಅದನ್ನೆಲ್ಲ ಕೇಳಿಕೊಂಡು ನಾನು ನಿಮಗೆ ಖಂಡಿತ ನ್ಯಾಯ ಕೊಡಿಸ್ತೀನಿ. ನ್ಯಾಯ ಪ್ರಕಾರ ಯಾರಿಂದ ತಪ್ಪಾಗೈತೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಆ ರೀತಿ ಮಾಡ್ತೀನಿ. ಕಂಪ್ಲೇಂಟ್ ನಮಗೆ ಬರ್ಕೊಟ್ಟು ಹೋಗಿ ನೀವು. ನಮ್ಮಮ್ಮೆಯಿಂದ ನಂದು ಏನೂ ತಪ್ಪಿಲ್ಲ ಸರ್. ನಾನು ಕಟ್ಕೊಂಡಿರೋ ಗಂಡನು ನನಗೆ ಮೋಸ ಮಾಡಿಬಿಟ್ಟ. ಸುಮ್ಮನೆ ಮದುವೆ ಆಗ್ತೀನಿ ಅಂತ ಕರ್ಕೊಂಡು ಹೋಗಿ ಏನು ಚೆನ್ನಾಗಿ ನೋಡ್ಕೊಂಬಿಲ್ಲ, ಬೋಲೊಯ್ಯ ಅನ್ನಿಸ್ತಾ ನಮ್ಮತ್ತೆ ಕಾಟ. ಅದಕ್ಕೆ ನಾನು ಬಿಟ್ಟು ಬಂದು ನಮ್ಮಮ್ಮ ಇಂತಾಗಿರೋದಕ್ಕೆ ನಮ್ಮಪ್ಪ ಯಾತೆತ್ತ ತಿಳ್ಕೊಂಡು ಬರೀ ಅನುಮಾನ ಬರೀ ಅನುಮಾನ. ಇಲ್ಲಿ ಗಂಡ ಹೆಂಡತಿ ಸಂಸಾರದಲ್ಲಿ ಅನುಮಾನ ಅಂತ ದೊಡ್ಡ ಕಾಯಿಲೆ ಬಂತು ಅಂದರೆ ಅದು ಯಾವತ್ತೂ ಗಂಡ ಹೆಂಡತಿ ಜೀವನ ಚೆನ್ನಾಗಾಗೋದಕ್ಕೆ ಸಾಧ್ಯ ಇಲ್ಲ, ಗಂಡ ಹೆಂಡತಿ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ. ಅನುಮಾನ ಅನ್ನೋದು ಬಂದಿದೆ ಮನುಷ್ಯನಿಗೆ, ಅನುಮಾನ ಅನ್ನೋದು ಮೈಂಡಲ್ಲಿ ತುಂಬಿಕೆ ಬಿಟ್ಟೈತೆ ಅಂದರೆ ಅದನ್ನ ಯಾರಿಂದಲೂ ತೆಗ್ದಾಕಕ್ಕೆ ಸಾಧ್ಯ ಇಲ್ಲ. ಅದು ಅನುಮಾನ ತೆಗೆದ್ರೆ ಮಾತ್ರ ಗಂಡ ಹೆಂಡ್ತಿ. ಅನುಮಾನ ತೆಗಿಲಿಲ್ವ ಯಾವುದೇ ಕಾರಣಕ್ಕೂ ಅದು ಚೆನ್ನಾಗಿರೋದಕ್ಕಂತೂ ಸಾಧ್ಯ ಇಲ್ಲ. ಗಂಡ ಹೆಂಡ್ತಿ ಅಂದರೆ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇರಬೇಕು, ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಇರಬೇಕು, ಚೆನ್ನಾಗಿರಬೇಕು. ಅನುಮಾನ ಅನ್ನೋದು ಬಂದೈತೆ ಅಂದರೆ ಎಷ್ಟೇ ಆಸ್ತಿ ಇದ್ದು ಎಷ್ಟೇ ಏನೇ ಇದ್ರೂ ಅದೆಲ್ಲ ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಅನುಮಾನ ಅನ್ನೋದು ಒಂದು ಬಂದೈತೆ ಅಂದರೆ ಅದಕ್ಕೆ ನಾನು ಎಷ್ಟು ಹೇಳಿದೆ ಅನುಮಾನ ಅಂಬೋದು ಬರ್ಬೋದು. ಈಗ ತಪ್ಪು ಮಾಡೋ ಸಹಜ, ಇವಾಗ ಅದನ್ನ ತಿದ್ದಿ ನಡೆಯೋದು ಮನೋಜ. ಅದಕ್ಕೆ ನಾನು ತಿದ್ಕೊಂಡು ನಡ್ಕೊಂಡು ಹೋಗೋಣಪ್ಪ ಅಂತೇಳಿ ಎಷ್ಟು ಬೇಡ್ಕೊಂಡ್ರು ಹೋಗಿ ಅವಳು ಯಾರನ್ನ ಇನ್ನೊಬ್ಳನ್ನ ಕರ್ಕೊಂಬಂದು ಇಕ್ಕಬೇಕಂದ್ರೆ ಹೆಂಗೆ ನೀವು ಫಸ್ಟ್ ಬಂದು ನಮಗೆ ನ್ಯಾಯದ ದೊರಕಿಸ್ಕೊಡ್ರಿ ದುಡ್ಡು ಕಾಸನ್ನ ಮಸ್ತ ದುಡಿತಾನೆ, ದುಡಿಯೋದ್ರಾಗೂ 40,000 ದುಡಿದ್ರೆ 20,000 ನಮಗೆ, ಎಲ್ಲ ದುಡ್ಡು ಕಾಸು ಎಲ್ಲದ್ರಾಗೂ ನಮಗೆ ಭಾಗ ಮಾಡಿಸ್ಕೊಡ್ಬೇಕು ಸರ್ ನೀವು. ಸರ್ ಅದು ಏನು ಬೇಕಾದರೆ ನಿಮಗೂ ಸ್ವಲ್ಪ ಫೀಸ್ ಕೊಡ್ತೀನಿ ಸರ್. ನಿಮ್ದು ಎಷ್ಟು ಫೀಸ್ ಆಗುತ್ತೆ ಅದನ್ನು ನಾನು ಕೊಡ್ತೀನಿ, ಖಂಡಿತ ಕೊಡ್ತೀನಿ ಸರ್, ಖಂಡಿತ ಕೊಡ್ತೀನಿ. ಇವಾಗ ನಮಗೆ ನಮ್ಮ ಅಮ್ಮವ್ರಿಗೂ ನನ್ನ ತಂಗಿಗೂ ನಮಗೂ ನ್ಯಾಯ ಸಿಗಾಗ ಮಾಡಿ ಸರ್. ನೀವು ದುಡ್ದಿರೋದು ಎಷ್ಟೊಂದು ದುಡ್ಡು ಅವಳೊಬ್ಳಿಗೆ ಕೊಡ್ತಾಯಿದ್ರೆ ನಮ್ಮಪ್ಪ ನಾವೇನು ಮಾಡಬೇಕು ಸರ್? ದುಡ್ದಿರೋದು ಈಗ 50,000 ದುಡ್ದೈತೆ ಅಂದರೆ 25,000 ನಮಗೆ, 25,000 ಅವ್ರಿಗೆ ಇಟ್ಕೊಂಡು ನಮಗೂ ನೋಡ್ಕೊಂಬ ಕೇಳಬೇಕು ಸರ್. ಗೌರ್ಮೆಂಟ್ ಕೆಲಸದಲ್ಲಿದ್ದಾರಾ? ಇಲ್ಲ ಸರ್, ಗೌರ್ಮೆಂಟ್ ಕೆಲಸದಾಗಿಲ್ಲ. ಗೌರ್ಮೆಂಟ್ ಕೆಲಸ ಅಲ್ಲ ಸರ್, ಪ್ರೈವೇಟ್ ಕೆಲಸಕ್ಕೂ ಹೋಗುತ್ತೆ. ಇದು ಪೇಂಟ್ ಹೊಡಿಯೋಕೆ ಹೋಗುತ್ತೆ ಸರ್, ಪೇಂಟ್ ಮಾಡೋಕ್ಕೆ ಹೋಗುತ್ತೆ ಹೊಸ ಮನೆಗಳಿಗೆಲ್ಲನ. ಚೆನ್ನಾಗೆ ದುಡ್ಡು ಉಳಿತಾಯ ಮಾಡುತ್ತೆ, ಚೆನ್ನಾಗೇ ಕೆಲಸ ಮಾಡುತ್ತೆ ಸರ್. ಅದಕ್ಕೋಸ್ಕರ ನೋಡಿ, ಸಂಬಳದ್ದು ಅವ್ರು ಬರೋ ಸಂಬಳದ್ದು ಅಂದರೆ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಮಾತ್ರ ನಾವು ಕೇಳ್ಬೋದು. ಅದಲ್ಲಿ ಅವರು ಪೇಂಟ್ ಕೆಲಸಕ್ಕೆ ಹೋಗ್ತಾ ಇರೋದನ್ನ ನಿಮಗೆ ಅದನ್ನು 25,000 50,000 ದುಡ್ದು ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದನ್ನು ನಾವು ಹೇಳೋದಕ್ಕಾಗಲ್ಲ. ಇಲ್ಲ ಸರ್ ನಾನು ಹೋಗೋದಿಲ್ಲ, ನಾನು ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಅದಕ್ಕೆ ಏನೋ ಈಗ ಹೊಲ ಮನೇಲಿ ಏನೈತೆ ಅದನ್ನು ಬೇಕಾದರೆ ಹೊಲ ಮನೆ ಇರೋದನ್ನ ಭಾಗ ಮಾಡಿಸ್ಬೋದು. ಆದರೆ ಅವ್ರು ದುಡಿಯೋದನ್ನ ನಮಗೆ ಕೊಡಿಸಿ ಸರ್ ಅಂತಂದ್ರೆ ಅದು ಆಗೋದಿಲ್ಲ. ನಾನು ಇರೋದು ಹೇಳ್ತೀನಿ, ಸದ್ಯದ ಪರಿಸ್ಥಿತಿ ಏನೈತೆ ನಾನು ಅದನ್ನು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಸರಿ ಆಯಿತು ಸರ್, ಅದನ್ನೇ ಏನಿದೆಯೋ ಹೊಲ ಮನೆ ಎಲ್ಲನ ಅದನ್ನೇ ಭಾಗ ಮಾಡಿಸ್ಕೊಡ್ರಿ ಸರ್ ಬಂದು ಅಷ್ಟೇ. ಹೊಲ ಮನೆ ಭಾಗ ಮಾಡಿಕೊಟ್ರೆ ಸಾಕು ನಮಗೆ. ಮನೆ ಇದ್ದರೆ ಸಾಕ್ತಿರೋಣ. ಮನೆ ಇದ್ರೆ ಅತ್ಲಾಗೆ ಹೆಂಗನೋ ನಾನು ನಮ್ಮಮ್ಮಯ್ಯ ಎಲ್ಲ ಚೆನ್ನಾಗೆ ಇರ್ತೀವತ್ಲಾಗೆ. ನಮ್ಮಮ್ಮಯ್ಯ ನಾನು ನೋಡ್ಕೊಂತೀನಿ, ನಮ್ಮಪ್ಪ ಇಲ್ಲ ಅಂದರೆ ಅಷ್ಟೇ ಹೋಯ್ತು. ನಾನು ನೋಡ್ಕೊಂತೀನಿ ಸರ್ ನಮ್ಮಮ್ಮಯ್ಯನ. ಸರಿ ಆಯಿತು, ಬರ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಹೊಲ ಮನೆದಾಗೆಲ್ಲ ಭಾಗ ಮಾಡಿಕೊಡ್ರಿ ಅಂತ. ಅದಕ್ಕೇ ಪೊಲೀಸ್ನವ್ರು ಬರ್ತಾರೆ. ನಮ್ಮಪ್ಪ ಇಂತಾಗೆ ಎಲ್ಲ ಹೊಲ ಮನೆ ಭಾಗ ತಗೊಂತೀವಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.